ಬೆಳಗಾವಿಯ ಗೋಕಾಕದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ನಿರಂತರ ಮಳೆಗೆ ಹಳ್ಳಗಳಂತಾಗಿದೆ ರಸ್ತೆಗಳು. ಗೋಕಾಕ್ ನಗರದ ವಿವಿಧ ಬಡಾವಣೆಗಳು ಸಹ ಜಲಾವೃತ ಆಗಿವೆ. ದ್ವಿಚಕ್ರ ವಾಹನ ಹಾಗೂ ಕಾರು ನೀರಲ್ಲಿ ಮುಳುಗಡೆ ಆಗಿರೋದು. ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳು ಸಹ ಜಲಾವೃತಗೊಂಡಿವೆ. ರೈಲು ನಿಲ್ದಾಣದಲ್ಲೂ ಮಳೆಯ ಅಬ್ಬರ ಇದೆ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಸಹ ನಿರ್ಮಾಣ ಆಗಿದೆ. ಬೆಳಗಾವಿಯ ಗೋಕಾಕ್ನಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ರಸ್ತೆಗಳೆಲ್ಲ ಹಳ್ಳಗಳಂತೆ ಮಾರ್ಪಾಡಾಗಿವೆ. ಗೋಕಾಕ್ ನಗರದ ವಿವಿಧ ಬಡಾವಣೆಗಳು ಸಹ ಜಲಾವೃತ ಆಗಿವೆ. ನೀವು ಸದ್ಯ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಬೆಳಗಾವಿಯ ಗೋಕಾಕ್ನ ಸದ್ಯದ ಸನ್ನಿವೇಶ. ಸತತವಾಗಿ ಸುರಿದಂತಹ ಧಾರಾಕಾರ ಮಳೆಗೆ ಅಲ್ಲಿನ ಜನ ಪರದಾಡುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಮನೆಗಳು, ಅಂಗಡಿ ಮುಂಗಟ್ಟುಗಳು ಸಹ ಜಲಾವೃತ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ವಾಹನಗಳು ಸಹ ಈ ಮಳೆ ನೀರಿಗೆ ಮುಳುಗಡೆ ಆಗಿರೋದನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇದು ಬೆಳಗಾವಿಯಲ್ಲಿ ವರುಣಾರ್ಭಟನನ ಸನ್ನಿವೇಶವನ್ನು ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಒಂದ್ ಕಡೆ ಟಿಟಿ, ಇದು ಹುಬ್ಬಳ್ಳಿಯಲ್ಲಿ ನೋಡ್ತಾ ಇರೋದು. ಇದು ಟಿಟಿ ಕಂಪ್ಲೀಟ್ ಆಗಿ ಮಳೆ ನೀರಿಗೆ ರಸ್ತೆಯಲ್ಲಿ ನಿಲ್ಲಿಸಿದ್ರು ಕಂಪ್ಲೀಟ್ ಆಗಿ ಅದು ಜಲಾವೃತ ಮುಳುಗಡೆ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ರಸ್ತೆಯಲ್ಲಿ ನೀರು ಹರಿತಾ ಇದೆ, ವಾಹನಗಳು ಮುಳುಗಡೆ ಆಗಿವೆ. ಇದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಬಂದಂತಹ ಪರಿಣಾಮ ಅಲ್ಲಿ ಪರಿಸ್ಥಿತಿ ಈ ರೀತಿ ತಲುಪಿರೋದು.